ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇವತ್ತಿನ ವಿಡಿಯೋ ಸೆಷನ್ಗೆ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಈ ಡೈರೆಕ್ಟ್ ಸ್ಪೀಚನ್ನ ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡಲಿಕ್ಕೆ ಹೋದಾಗ ತುಂಬ ಕನ್ಫ್ಯೂಷನ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಎಷ್ಟೋ ಜನರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಂದಿನ ವಿಡಿಯೋನ ನೀವೀಗ ಪೂರ್ತಿಯಾಗಿ ನೋಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಎಷ್ಟು ಸುಲಭವಾಗಿ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಷಯಗಳು ಗೊತ್ತಾಗ್ಲಿಕ್ಕೆ ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ನಾನು ಆ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಶುರು ಮಾಡೋಣ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಫಸ್ಟ್ ಆಫ್ ಆಲ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನಂತ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಈಗ ನೋಡಿ, ನೀವು ಯಾರ ಜೊತೆಗಾದರೂ ಮಾತನಾಡ್ತಾ ಇರ್ತೀರಾ ಅಂತಂದು ಇಟ್ಕೊಳ್ಳಿ. ಸೊ ನಿಮ್ಮ ಮುಂದೆ ಯಾರೋ ಒಬ್ಬರು ಏನೋ ಒಂದು ವಿಷಯವನ್ನು ಹೇಳ್ತಾರೆ, ನೀವು ಅದನ್ನು ತೆಗೆದುಕೊಂಡು ಹೋಗಿ ಇನ್ನೊಬ್ಬರ ಮುಂದೆ ಏನೋ ಆ ವಿಷಯವನ್ನು ಮಾತನಾಡ್ತಿರಲ್ವಾ, ಸೊ ಅದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತೀವಿ. ಅಂದರೆ ನಿಮ್ಮ ಮುಂದೆ ಫಸ್ಟ್ ವ್ಯಕ್ತಿ ಹೇಳಿದಂಥ ವಾಕ್ಯ ಏನಾಗಿತ್ತು, ಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಬಟ್ ಅದನ್ನು ತೊಗೊಂಡು ಹೋಗಿ ನೀವು ಯಾವಾಗ ಇನ್ನೊಬ್ಬರ ಮುಂದೆ ಆ ವಾಕ್ಯವನ್ನು ಪ್ರೆಸೆಂಟ್ ಮಾಡ್ತೀರಿ, ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತೀವಿ. ಈಗ ನೋಡಿ, ಇಲ್ಲಿ ಎ ಮತ್ತು ಬಿ, ದೀಸ್ ಆರ್ ದ ಟು ಪೀಪಲ್. ಓಕೆ, ಸೊ ನಾವು ಎ ಸೇಸ್ ಟು ಬಿ, ವಾಟ್ ಹಿ ಸೇಸ್ ದ್ಯಾಟ್ ಹಿ ಸೇಸ್ ಐ ಗೋ ಟು ಸ್ಕೂಲ್. ಸೊ ಈ ಒಂದು ವಾಕ್ಯವನ್ನು ಎ ಬಿಗೆ ಹೇಳ್ತಾನೆ. ಈಗ ಬಿ ಅದೇ ವಾಕ್ಯವನ್ನು ತಗೊಂಬಂದು ಈಗ ಸಿಗೆ ಇವನು ಏನು ಹೇಳಿದ ಅಂತಂತಂದು ಇವನು ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಸೊ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತಂದು ಕರಿತೀವಿ ಫ್ರೆಂಡ್ಸ್. ಹಾಗಾದ್ರೆ ಈಗ ಎ ಅನ್ನೋನು ಇಲ್ಲೇನು ಹೇಳ್ತಾನೆ, ಎ ಸೇಸ್ ಐ ಗೋ ಟು ಸ್ಕೂಲ್. ಇದು ಡೈರೆಕ್ಟ್ ಸ್ಪೀಚ್ ಆಗಿದೆ. ಈಗ ಇವನು ಹೇಳಿದಂತೆ ಈ ವಾಕ್ಯನೇ ತಗೊಂಬಂದು ಇಲ್ಲಿ ಬಿ ಸಿಗೆ ಏನು ಹೇಳ್ತಾನೆ ನೋಡಿ, ಎ ಸೇಡ್ ದ್ಯಾಟ್ ಹಿ ವೆಂಟ್ ಟು ಸ್ಕೂಲ್. ಅಂದರೆ ಅವನು ಸಾಲಿಗೆ ಹೋದ ಅಂತಂದು ಇವನು ಮುಂದೆ ಹೇಳ್ತಾ ಇದ್ದಾನೆ. ಸೊ ಈ ವಾಕ್ಯವನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ನಾವು ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಏನೇನು ಚೇಂಜ್ ಆದವು ಇಲ್ಲಿ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಏನಿರುತ್ತೆ, ಎ ಸೇಸ್ ಆದಮೇಲೆ ಕಾಮಾ ಬಂದಿದೆ ಮತ್ತು ಇನ್ವರ್ಟೆಡ್ ಕಾಮಾ ಬಂದಿದ್ದಾವೆ. ಸೊ ನೀವು ಯಾವಾಗ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರ್ತೀರಿ, ಆ ಇಂಡೈರೆಕ್ಟ್ ಸ್ಪೀಚಲ್ಲಿ ಯಾವುದೇ ಡೈರೆಕ್ಟ್ ಸ್ಪೀಚಲ್ಲಿದ್ದಂಥ ಕಾಮಾ ಇರ್ಬೋದು, ಇನ್ವರ್ಟೆಡ್ ಕಾಮರ್ಸ್ ಇರ್ಬೋದು, ಅವುಗಳನ್ನು ನಾವು ಇಲ್ಲಿ ತೆಗೆದು ಹಾಕ್ತಾ ಇದ್ದೀವಿ. ಒಂದು. ಎರಡನೇದ್ದು, ಇಲ್ಲಿ ಹೇ ಸೇಸ್, ಎ ಸೇಸ್ ಇದ್ದಿದ್ದೇನಾಯ್ತು, ಇಲ್ಲಿಗ ಸೇಡ್ ಆಯಿತು. ಎ ಸೇಡ್, ಆಮೇಲೆ ಸೇಡ್ ಆದಮೇಲೆ ಏನು ಬಂತು, ಈಗ ಇಲ್ಲಿ ದ್ಯಾಟ್ ಆ್ಯಡ್ ಆಯಿತು. ಆ್ಯಂಡ್ ಆ ಇದ್ದಿದ್ದೇನಾಗಿ ಕನ್ವರ್ಟ್ ಆಯ್ತು, ಇಲ್ಲಿ ಹಿ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಇದು ಪ್ರೆಸೆಂಟ್ ಸಿಂಪಲ್ ಇದ್ದಿದ್ದು ಫಾಸ್ಟ್ ಸಿಂಪಲ್ ಆಗಿ ಚೇಂಜ್ ಆಗ್ತಾ ಇದೆ. ಫ್ರೆಂಡ್ಸ್, ಹಾಗಾದರೆ ನಾವು ಡೈರೆಕ್ಟ್ ಸ್ಪೀಚ್ ಇದ್ದಿದ್ದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಯಾಕೆ ಈ ಚೇಂಜಸ್ಗಳು ಬಂದವು ಮತ್ತು ಯಾವ ರೀತಿಯಾಗಿ ನಾವು ವಾಕ್ಯವನ್ನು ಚೇಂಜ್ ಮಾಡಬೇಕಾಗತ್ತೆ ಅಂತ ಅನ್ನೋದಕ್ಕೆ ಕೆಲವೊಂದಿಷ್ಟು ರೂಲ್ಸ್ಗಳಿದ್ದಾವೆ. ಫ್ರೆಂಡ್ಸ್, ಆ ರೂಲ್ಸ್ಗಳು ನೀವು ಕರೆಕ್ಟಾಗಿ ತಿಳ್ಕೊಂಡು ಅಪ್ಲೈ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಓಕೆ, ಸೊ ಫ್ರೆಂಡ್ಸ್, ಹಾಗಾದರೆ ಈಗ ನಾವು ಆ ರೂಲ್ಸ್ಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಡೈರೆಕ್ಟ್ ಇದ್ದಿದ್ದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಫಸ್ಟ್ ರೂಲ್ ಬರುತ್ತೆ, ಪ್ರೊನೌನ್ಸ್ಗಳು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಲ್ಲಿ ಚೇಂಜ್ ಆಗ್ತವೆ. ಹಾಗಾದರೆ ಪ್ರೊನೌನ್ ಅಂತಂದರೆ ಏನು ಫ್ರೆಂಡ್ಸ್? ಪ್ರೊನೌನ್ ಅಂದರೆ ಏನು ಅಂತ ಅನ್ನೋದನ್ನು ನಾನು ನಿಮಗೆ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ನ ಸಿರೀಸ್ನಲ್ಲಿ ಒಂದು ವಿಡಿಯೋದಲ್ಲಿ ನಿಮಗೆ ಅದನ್ನ ಹೇಳಿದ್ದೆ. ಪ್ರೊನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ದ ನೌನ್. ಅಂದರೆ ಯಾವ ಒಂದು ಪದ ನಾಮಪದದ ಬದಲಾಗಿ ಯೂಸ್ ಆಗುತ್ತೆ ಅದಕ್ಕೆ ನಾವು ಪ್ರೊನೌನ್ ಅಂತಂದು ಹೇಳ್ತೀವಿ. ಸೊ ಅದರಲ್ಲಿ ನಾನು ನಿಮಗೆ 3 ಪರ್ಸನ್ಸ್ಗಳನ್ನ ಹೇಳಿದ್ದೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂದರೆ ಐ ಆ್ಯಂಡ್ ವಿ, ಸೆಕೆಂಡ್ ಪರ್ಸನ್ ಅಂತಂತಂದರೆ ಯು, ಆ್ಯಂಡ್ ಥರ್ಡ್ ಪರ್ಸನ್ ಅಂದರೆ ಹಿ, ಸಿ, ಇಟ್ ಮತ್ತು ಫ್ಲೂರಲ್ ಫಾರ್ಮಲ್ಲಿ ದೇ ಆಗುತ್ತೆ. ಫ್ರೆಂಡ್ಸ್, ಹಾಗಾದರೆ ಡೈರೆಕ್ಟ್ ಸ್ಪೀಚಲ್ಲಿ ಐ ಅನ್ನೋದಿದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ, ಅದು ಹಿ ಅಥವಾ ಸಿ ಆಗಿ ಚೇಂಜ್ ಆಗುತ್ತೆ. ಈಗ ಇಲ್ಲಿ ಹಿ ಯಾವಾಗಾಗುತ್ತೆ, ಸಿ ಯಾವಾಗಾಗುತ್ತೆ ಅಂತಂದರೆ ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ವ್ಯಕ್ತಿ ಮಾತನಾಡುವಂಥ ವ್ಯಕ್ತಿ ಪುರುಷ ಆಗಿದ್ದರೆ ಇಲ್ಲಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಹಿ ಅಂತ ನಾವು ಕನ್ವರ್ಟ್ ಮಾಡಬೇಕಾಗತ್ತೆ. ಸಪೋಸ್ ಸ್ತ್ರೀ ಆಗಿದ್ದರೆ ಸಿ ಅಂತ ನಾವು ಕನ್ವರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ದೇ ಇದ್ದಿದ್ದು ದೇ ಆಗುತ್ತೆ ಇಲ್ಲಿ. ಆ್ಯಂಡ್ ದೆನ್ ವಿ ಇದ್ದಿದ್ದು ವಿ ಅಂತಂದೇ ಬರುತ್ತೆ, ಹಿ ಇದ್ದಿದ್ದು ಹಿ ಅಂತಂದೇ ಬರುತ್ತೆ, ಸಿ ಇದ್ದಿದ್ದು ಸಿ ಅಂತಂದೇ ಬರುತ್ತೆ, ಇಟ್ ಇದ್ದಿದ್ದು ಇಟ್ ಅಂತಂದೇ ಬರುತ್ತೆ. ಫ್ರೆಂಡ್ಸ್, ಇದು ವಾಕ್ಯದಲ್ಲಿ ನಾವು ಮಾತನಾಡ್ತಾ ಇರಬೇಕಾದಾಗ
ಪರ್ಟಿಕ್ಯುಲರ್ ಆಗಿ ಡೈರೆಕ್ಟ್ ಸ್ಪೀಚಲ್ಲಿ ಯಾವ ರೀತಿಯ ವಾಕ್ಯ ಇರುತ್ತೆ ಅಂತ ಅನ್ನೋದ್ರ ಮೇಲೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಪ್ರೊನೌನ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಅದನ್ನು ನಾವೀಗ ಎಕ್ಸಾಂಪಲ್ಸ್ಗಳೊಂದಿಗೆ ನಾವು ಮಾಡ್ತಾ ಇರಬೇಕಾದ್ರೆ ನಮಗೆ ಅದು ಕ್ಲಿಯರಾಗಿ ಗೊತ್ತಾಗ್ಲಿಕ್ಕೆ ಹೋಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಇದು ಪ್ರೊನೌನ್ ಬಗ್ಗೆ ಆಯಿತು. ಈಗ ಟೆನ್ಸಸ್ಗಳ ಪ್ರಕಾರ ಡೈರೆಕ್ಟ್ ಸ್ಪೀಚ್ ಇದ್ದಿದ್ದು ಇಂಡೈರೆಕ್ಟ್ ಸ್ಪೀಚಾಗಿ ಚೇಂಜ್ ಆಗುತ್ತೆ. ಅದು ಹೇಗೆ ಅಂತ ಅನ್ನೋದನ್ನು ಕಲಿಯೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಟೆನ್ಸಸ್ಗಳ ಪ್ರಕಾರ ಯಾವ ರೀತಿಯಾಗಿ ಡೈರೆಕ್ಟ್ ಸ್ಪೀಚ್ ಇದ್ದಿದ್ದು ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಆಗುತ್ತೆ ಅಂತಂದರೆ ನೋಡಿ, ಫಸ್ಟು ಪ್ರೆಸೆಂಟ್ ಸಿಂಪಲಲ್ಲಿ ವಾಕ್ಯ ಡೈರೆಕ್ಟ್ ಸ್ಪೀಚಲ್ಲಿದ್ದರೆ ನೀವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡಬೇಕಂತಂದರೆ ಪಾಸ್ಟ್ ಸಿಂಪಲ್ ಟೆನ್ಸನ್ನಾಗಿ ಅದನ್ನ ಕನ್ವರ್ಟ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂದ್ರೇನು, ಪಾಸ್ಟ್ ಸಿಂಪಲ್ ಟೆನ್ಸ್ ಅಂದ್ರೇನು, ಟೆನ್ಸಸ್ಗಳಲ್ಲಿ ಎಷ್ಟು ಪ್ರಕಾರ ಬರುತ್ತೆ, ಯಾವ ರೀತಿ ಟೆನ್ಸಸ್ಗಳಲ್ಲಿ ಸೆಂಟೆನ್ಸ್ಗಳನ್ನ ಮಾಡಬೇಕು, ಸೊ ಒಂದು ಸೆಂಟೆನ್ಸ್ ಇದ್ದದ್ದನ್ನು ನಾವು 5 ಸೆಂಟೆನ್ಸನ್ನು ಹೆಂಗೆ ಕನ್ವರ್ಟ್ ಮಾಡಬೇಕು, ಸೊ ಯಾವ ರೀತಿಯಾಗಿ ಪ್ರೆಸೆಂಟ್ ಸಿಂಪಲಲ್ಲಿ ಫಾರ್ಮುಲಾ ಬರುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯಾವ ರೀತಿ ಫಾರ್ಮುಲಾ ಬರುತ್ತೆ, ಫ್ಯೂಚರ್ ಸಿಂಪಲಲ್ಲಿ ಯಾವ ರೀತಿ ವಾಕ್ಯಗಳನ್ನ ಬಿಲ್ಡಪ್ ಮಾಡಬೇಕು, ಎಲ್ಲ ವಿಷಯಗಳನ್ನ ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಈಗಾಗಲೇ ಅದ್ರ ಬಗ್ಗೆ ನಾನು ಕಲಿಸಿದ್ದೀನಿ. ಇನ್ ಕೇಸ್ ನೀವು ಆ ವಿಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತಂದರೆ ಐ ಸಜೆಸ್ಟ್ ಯು ಪೀಪಲ್ ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ವಾಚ್ ದೋಸ್ ಆಲ್ ವಿಡಿಯೋಸ್ ಸೊ ದ್ಯಾಟ್ ಯು ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಇನ್ ಟೆನ್ಸಸ್. ಅಂದರೆ ನೀವು ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡಲಿಕ್ಕೆ ನಿಮಗಲ್ಲಿ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ಹಂಗಂದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಸೆಂಟೆನ್ಸ್ ಇದ್ದರೆ ಅದನ್ನ ಫಾಸ್ಟ್ ಸಿಂಪಲ್ ಟೆನ್ಸನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಈಗ ನೋಡಿ, ಸಿ ಸೇಡ್ ಐ ವರ್ಕ್ ಇನ್ ಹಾಸ್ಪಿಟಲ್. ಆಕೆ ನಾನು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀನಿ ಅಂತಂದು ಹೇಳಿದ್ಲು. ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕಾದಾಗ ನೋಡಿ, ಸಿ ಇದ್ದದ್ದು ಸಿ ಆಗಿ ಚೇಂಜ್ ಆಗಿದೆ. ಓಕೆ, ಆ್ಯಂಡ್ ದೆನ್ ಸೇ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಯಾವುದೇ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಸೇಡ್ ಮುಂದೆ ಕಾಮ ಬಂದಿರುತ್ತೆ. ಕಾಮ ಮತ್ತು ಇನ್ವರ್ಟೆಡ್ ಕಾಮ ಇರಬಾರ್ದು ಅಂತ ನಾನು ನಿಮಗೆ ಆಗಲೇ ಹೇಳಿದ್ದೀನಿ. ಆ ನಂತರ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸನ್ನು ನೀವು ಮೇನ್ ಸೆಂಟೆನ್ಸನ್ನು ಬರೆಯೋಕ್ಕಿಂತ ಮುಂಚೆ ದ್ಯಾಟ್ ಅಂತ ಅನ್ನೋದನ್ನು ಆ್ಯಡ್ ಮಾಡಬೇಕಾಗತ್ತೆ. ಇದನ್ನು ನೀವು ಕಂಪಲ್ಸರಿ ನೆನಪಲ್ಲಿ ಇಟ್ಕೋಬೇಕು. ಸಿ ಸೇಡ್ ದ್ಯಾಟ್, ಇಲ್ಲಿ ಆ ಇದೇನಾಗುತ್ತೆ, ಈಗ ಸಿ ಆಗಿ ಚೇಂಜ್ ಆಯಿತು. ಯಾಕೆ ಸಿ ಆಯಿತು? ಬಿಕಾಸ್ ಸಿ ಅಂತ ಅನ್ನೋದು ಇಲ್ಲಿ ಸ್ತ್ರೀ ಅಂದರೆ ಫೀಮೇಲ್, ಅದಕ್ಕೋಸ್ಕರ ಇಲ್ಲಿ ಆ ಇದ್ದಿದ್ದು ಸಿ ಆಯಿತು. ಸಪೋಸ್ ಇಲ್ಲಿ ಹಿ ಅಂತ ಅನ್ನೋದಿದ್ದರೆ ಇಲ್ಲೇನಾಗ್ತಾ ಇತ್ತು, ಅದು ಹಿ ಆಗಿ ಚೇಂಜ್ ಆಗ್ತಾ ಇತ್ತು. ನಾನು ನಿಮಗೆ ಪ್ರೊನೌನ್ಗಳ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ ಇದನ್ನ. ಈಗ ಇಲ್ಲಿ ನೋಡಿ, ಐ ವರ್ಕ್ ಇನ್ ಹಾಸ್ಪಿಟಲ್, ವರ್ಕ್ ಇನ್ ಹಾಸ್ಪಿಟಲ್, ದಟ್ ಈಸ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಈಗ ನಾವು ಅದನ್ನ ಚೇಂಜ್ ಮಾಡ್ತಾ ಇದ್ದೀವಿ. ಸಿ ವರ್ಕ್ಡ್ ಇನ್ ಅ ಹಾಸ್ಪಿಟಲ್, ದಿಸ್ ಈಸ್ ಫಾಸ್ಟ್ ಸಿಂಪಲ್ ಟೆನ್ಸ್. ಈ ರೀತಿ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ವಾಕ್ಯ ಇದ್ದರೆ ಅದನ್ನ ಫಾಸ್ಟ್ ಸಿಂಪಲ್ ಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಈಗ ಇಲ್ಲಿ ನೋಡಿ, ರಾಮ ಸೇಡ್ ದೇ ಪ್ಲೇ ಕ್ರಿಕೆಟ್. ರಾಮ ನಾವು ಕ್ರಿಕೆಟ್ ಆಡಿದ್ವಿ ಅಂತಂದು ಹೇಳ್ತಾ ಇದ್ದಾನೆ. ಈಗ ಇದನ್ನೇ ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ರಾಮ ಸೇಡ್ ದ್ಯಾಟ್, ಇದು ತುಂಬ ಇಂಪಾರ್ಟೆಂಟ್. ಈಗ ಇಲ್ಲಿ ಕಾಮ ಬಂದಿತ್ತು, ಕಾಮ ಇಲ್ಲಿ ತೆಗೆದು ನಾವೇನು ಮಾಡಿದ್ವಿ, ದ್ಯಾಟ್ ಅಂತಂದು ಹಚ್ಚಿದ್ವಿ. ಇಲ್ಲಿ ದೇ ಇದ್ದಿದ್ದು ದೇ ಅಂತಂತಂದ್ರೆ ಇರುತ್ತೆ. ಯಾಕಂತಂದರೆ ಅವರು ಕ್ರಿಕೆಟ್ ಆಡಿದರು ಅಂತಂದು ಅವ ಹೇಳ್ತಾ ಇದ್ದಾನೆ. ಸೊ ರಾಮ ನಂಗೆ ಹೇಳಿದ, ರಾಮ ಹೇಳಿದ ಅವರು ಕ್ರಿಕೆಟ್ ಆಡಿದರು ಅಂತಂತಂದು. ಸೊ ಅವರು ಇದ್ದಿದ್ದು ಅವರಾಗಿ ಚೇಂಜ್ ಆಗುತ್ತೆ, ಅದು ಸೇಮ್ ಆಗೇ ಇರುತ್ತೆ. ಅದಕ್ಕೆ ದೇ ಇದ್ದಿದ್ದು ದೇ ಅಂತಂದು ಬಂತು. ಪ್ಲೇ ಇದ್ದಿದ್ದು ಏನಾಯ್ತು, ಈಗ ಇಲ್ಲಿ ಪ್ಲೇಡ್, ಬಿಕಾಸ್ ಪ್ರೆಸೆಂಟ್ ಸಿಂಪಲಲ್ಲಿ ಪ್ಲೇ ಇದ್ದಿದ್ದು ಫಾಸ್ಟ್ ಸಿಂಪಲಲ್ಲಿ ಏನಾಗುತ್ತೆ, ಸೊ ಪ್ಲೇಡ್ ಆಗುತ್ತೆ. ಸೊ ರಾಮ ಸೇಡ್ ದ್ಯಾಟ್ ದೇ ಪ್ಲೇಡ್ ಕ್ರಿಕೆಟ್. In this way friends, if you want to convert present simple tense into indirect speech, you should convert it as a fast simple tense. Okay friends, ಹಾಗಾದ್ರೆ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೆಂಟೆನ್ಸ್ಗಳಿದ್ದಾಗ ಅದನ್ನು ನೀವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಅದನ್ನ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ. ಈಗ ಲುಕ್ ಅಟ್ ದೀಸ್ ಎಕ್ಸಾಂಪಲ್ಸ್. ರಾಮ ಸೇಸ್ ಐ ಆಮ್ ಗೋಯಿಂಗ್ ಟು ಫಾರೆಸ್ಟ್. ಸೊ ಹಾಗಾದ್ರೆ ಈಗ ನೋಡಿ, ಆ ಇದ್ದಿದ್ದು, ಸೊ ಇಲ್ಲಿ ಹಾಗಾದ್ರೆ ಈಗ ಇಲ್ಲಿ ರಾಮ ಸೇಸ್ ಇದ್ದಿದ್ದು ಸೇಡ್, ಕಾಮ ತೆಗೆದು ನಾವು ದ್ಯಾಟ್ ಹಾಕಿದ್ವಿ. ಆ್ಯಂಡ್ ಆ ಇದ್ದಿದ್ದಿಲ್ಲ ಏನಾಯ್ತು, ಈಗ ಹೀ ಆಗಿ ಕನ್ವರ್ಟ್ ಆಯಿತು. ಯಾಕೆ, ರಾಮ ಅಂತ ಅನ್ನೋದು ಹೀ ಈಸ್ ಅ ಮೇಲ್, ಅಂದರೆ ಪುರುಷರಿದ್ದರೆ ಅಲ್ಲಿ ಹೀ ಹಚ್ಚಬೇಕು, ಸ್ತ್ರೀ ಇದ್ದರೆ ಸಿ ಹಚ್ಬೇಕಂತ ನಾನು ನಿಮ್ಗೆ ಹೇಳಿದ್ದೆ. ಇಲ್ಲಿ ಹೀ ಬಂತು. ಸೊ ಈಗ ಐ ಆಮ್ ಗೋಯಿಂಗ್ ಟು ಫಾರೆಸ್ಟ್ ಇದ್ದಿದ್ದಿಲ್ಲ ಏನಾಯಿತು, ಹೀ ವಾಸ್ ಗೋಯಿಂಗ್ ಟು ಫಾರೆಸ್ಟ್. ಸೊ ಐ ಆಮ್ ಗೋಯಿಂಗ್ ಟು ಫಾರೆಸ್ಟ್ ಈಸ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ದೆನ್ ಹೀ ವಾಸ್ ಗೋಯಿಂಗ್ ಟು ಫಾರೆಸ್ಟ್ ಈಸ್ ದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈ ರೀತಿ ಫ್ರೆಂಡ್ಸ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ನೋಡಿ, ರಾಣಿ ಸೈಡ್ ಐ ಆಮ್ ಕುಕಿಂಗ್ ಫುಡ್, ನಾನು ಅಡುಗೆ ಮಾಡಕತ್ತೀನಿ ಅಂತಂದ್ರೆ ರಾಣಿ ಹೇಳಿದ್ಲು. ಈಗ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡ್ತಾ ಇರಬೇಕಾದ್ರೆ ರಾಣಿ
ಸೇಡ್ ದ್ಯಾಟ್ ಆ ಇದ್ದಿದ್ದು ಸಿ ಆಗಿ ಕನ್ವರ್ಟ್ ಆಯಿತು. ವೈ? ಬಿಕಾಸ್ ರಾಣಿ ಈಸ್ ದ ಫಿಮೇಲ್. ಸೊ ಇಲ್ಲಿ ನೀವು ಫಸ್ಟು ಡೈರೆಕ್ಟ್ ಸ್ಪೀಚಲ್ಲಿ ಇದ್ದಂಥ ಒಂದು ವ್ಯಕ್ತಿಗಳ ಹೆಸರು ಸ್ತ್ರೀಯಾಗಿದ್ದರೆ ಅಲ್ಲಿ ಸಿ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೂ ಇಲ್ಲಿ ಸಿ ಬಂತು. ಸಿ ವಾಸ್ ಕುಕಿಂಗ್ ಫುಡ್ ಇಸ್ ದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈ ರೀತಿ ಫ್ರೆಂಡ್ಸ್ ಏನು ಮಾಡಬೇಕು, ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಫಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಅದನ್ನ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡಬೇಕಾಗತ್ತೆ. ಈಗ ನೋಡಿ, ಸಿ ಸೇಡ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ. ಈಗಿದ್ದೆ ನಾವು ಏನು ಮಾಡಿದ್ವಿ, ಸಿ ಸೇಡ್ ಆದಮೇಲೆ ಇಲ್ಲಿ ಕಾಮ ಇದ್ದಿದ್ದು ಇಲ್ಲೇನಾಯಿತು, ಕಾಮ ತೆಗೆದು ನಾವು ದ್ಯಾಟ್ ಹಾಕಿದ್ವಿ. ಆ ಇದ್ದಿದ್ದು ಸಿ ಆಯಿತು, ಬಿಕಾಸ್ ಸಿ ಇದ್ದಿದ್ದು ಸಿನೇ ಬರುತ್ತೆ ಇಲ್ಲಿ. ಆ್ಯಂಡ್ ದೆನ್ ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಯಿತು, ಬಿಕಾಸ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡ್ ಬರುತ್ತೆ. ಆ್ಯಂಡ್ ಕಂಪ್ಲೀಟೆಡ್ ದ ವರ್ಕ್. ವೆಲ್ ಫ್ರೆಂಡ್ಸ್, ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್ ನಾವು. ವಿವೇಕ್ ಸೇಡ್ ಐ ಹ್ಯಾವಂಟ್ ಟೇಸ್ಟೆಡ್ ಚಿಕನ್. ವಿವೇಕ ಚಿಕನ್ ಟೇಸ್ಟ್ ನೋಡಿಲ್ಲ ಅಂತಂತಂದು ಹೇಳಿದ. ಸೊ ವಿವೇಕ್ ಸೇಡ್ ದ್ಯಾಟ್ ಹಿ ಹ್ಯಾಡಂಟ್ ಟೇಸ್ಟೆಡ್ ಚಿಕನ್. ನೋಡಿ, ನೀವು ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ನೀವು ಇಂಡೈರೆಕ್ಟ್ ಸ್ಪೀಚಲ್ಲೂ ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ಐ ಹ್ಯಾವಂಟ್ ಇದ್ದಿದ್ದು ಐ ಹ್ಯಾಡಂಟ್ ಆಯಿತು. ಯಾಕಂತಂದರೆ ಫಾಸ್ಟ್ ಪರ್ಫೆಕ್ಟಲ್ಲಿ ಅದು ಹ್ಯಾಡ್ ನಾಟ್ ಅಂತಂದೇ ಬರುತ್ತೆ. ವೆಲ್ ಫ್ರೆಂಡ್ಸ್, ಇನ್ ದಿಸ್ ವೇ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ನೀವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇಂಡೈರೆಕ್ಟ್ ಸ್ಪೀಚನ್ನು ಕನ್ವರ್ಟ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸಲ್ಲಿ ಡೈರೆಕ್ಟ್ ಸ್ಪೀಚ್ ಇದ್ದರೆ ಅದನ್ನ ಇಂಡೈರೆಕ್ಟ್ ಸ್ಪೀಚನ್ನು ಕನ್ವರ್ಟ್ ಮಾಡಬೇಕಾದಾಗ ಅದನ್ನ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಆಗಿ ನೀವು ಚೇಂಜ್ ಮಾಡಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಸಿ ಸೇಡ್ ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಅ ಫ್ಯಾಕ್ಟ್ರಿ ಫಾರ್ 2 years. ನಾನು 2 ವರ್ಷದಿಂದ ಆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀನಿ ಅಂತಂದು ಆಕೆ ಹೇಳ್ತಾ ಇದ್ದಾಳೆ. ಈಗ ಇದನ್ನ ನೀವು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಸಿಗೆ ಸಿನೇ ಬಂತು, ಸೇಡ್ ಬಂತು, ಇಲ್ಲಿ ಕಾಮ ತೆಗೆದು ದ್ಯಾಟ್ ಹಾಕಿದ್ವಿ. ಆ್ಯಂಡ್ ಆ ಇದ್ದಿದ್ದು ಸಿ ಆಯಿತು. ಹ್ಯಾವ್ ಬೀನ್ ಇದ್ದಿದ್ದು ಇಲ್ಲಿ ಹ್ಯಾಡ್ ಬೀನ್ ಅಂತಂದು ಚೇಂಜ್ ಆಗುತ್ತೆ. ಯಾಕಂತಂದರೆ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾಡ್ ಬೀನ್ ಅಂತ ಅನ್ನೋದು ಬರುತ್ತೆ. ಸೊ ಸಿ ಸೇಡ್ ದ್ಯಾಟ್ ಸಿ ಹ್ಯಾಡ್ ಬೀನ್ ವರ್ಕಿಂಗ್ ಇನ್ ಅ ಫ್ಯಾಕ್ಟ್ರಿ ಫಾರ್ 2 years. ಸೊ ಈ ರೀತಿ ನೀವು ಫಾಸ್ಟ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಮಾಡಿ ಇಂಡೈರೆಕ್ಟ್ ಸ್ಪೀಚನ್ನು ನೀವು ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಫಾಸ್ಟ್ ಸಿಂಪಲ್ ಟೆನ್ಸಲ್ಲಿ ಇದ್ದರೆ ಅದನ್ನ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ನೀವು ಕನ್ವರ್ಟ್ ಮಾಡಿ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾಗತ್ತೆ. ಈಗ ನೋಡಿ, ಹಿ ಸೇಡ್ ಐ ಸ್ಟಾರ್ಟೆಡ್ ಅ ಜಾಬ್. ಈಗ ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಹಿ ಸೇಡ್ ಐ ಸ್ಟಾರ್ಟೆಡ್ ಎ ಜಾಬ್ ಅಂತ ಅನ್ನೋದು ಫಾಸ್ಟ್ ಸಿಂಪಲ್ ಟೆನ್ಸ್. ಅದನ್ನು ನೀವು ಫಾಸ್ಟ್ ಪರ್ಫೆಕ್ಟ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಹಿ ಸೇಡ್ ದ್ಯಾಟ್ ಆ ಇದಿದ್ದೇನಾಯಿತು, ಹಿ ಆಯಿತು. ಸ್ಟಾರ್ಟೆಡ್ ಇದ್ದಿದ್ದಿಲ್ಲಿ ಹ್ಯಾಡ್ ಸ್ಟಾರ್ಟೆಡ್ ಅ ಜಾಬ್ ಆಯಿತು. ಅಂದರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡ್ ಬರುತ್ತೆ ಆ್ಯಂಡ್ ದೆನ್ V3 ಬರುತ್ತೆ. ಸೊ ಈಗಿಲ್ಲಿ ಎರಡನೇ ಎಕ್ಸಾಂಪಲ್ ನೋಡಿ, ದೇ ಸೇಡ್ ವಿ ವೆಂಟ್ ಟು ಮಾರ್ಕೆಟ್. ಸೊ ಇದು ಫಾಸ್ಟ್ ಸಿಂಪಲ್ ಟೆನ್ಸ್. ಈಗಿನ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ನೋಡಿ, ದೇ ಇದ್ದಿದ್ದು ದೇನೇ ಬಂತು, ಸೇಡ್ ಇದ್ದಿದ್ದು ಸೇಡೇ ಆಯಿತು. ಸೊ ಇಲ್ಲಿ ಕಾಮ ತೆಗೆದು ದ್ಯಾಟ್ ಹಾಕಿದ್ವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ವಿ ಇದ್ದಿದ್ದು ದೇ ಆಗಿ ಇಲ್ಲಿ ಚೇಂಜ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾವು ಮಾರ್ಕೆಟ್ಗೆ ಹೋದ್ವಿ ಅಂತಂದು ಹೇಳಿದರು. ಅವರು ಇದ್ದಿದ್ದನ್ನು ನೀವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಮಾಡಬೇಕಾದಾಗ ಇಲ್ಲೇನಂತಂದು ಬರೀಬೇಕಾಗತ್ತೆ, ವಿ ಇದ್ದಿದ್ದನ್ನು ದೇ ಆಗಿ ನಾವು ಬರೀಬೇಕಾಗತ್ತೆ. ಆ್ಯಂಡ್ ದೆನ್ ವೆಂಟ್ ಟು ಇದ್ದಿದ್ದೇನಾಯ್ತು, ಇಲ್ಲಿ ಹ್ಯಾಡ್ ಗಾನ್ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ವೆಂಟ್ ಇದ್ದಿದ್ದು ಹ್ಯಾಡ್ ಗಾನ್ ಯಾಕಾಯಿತು. ಸೊ ಬಿಕಾಸ್ ಅದು ಫಾಸ್ಟ್ ಸಿಂಪಲ್ ಇದ್ದಿದ್ದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಯಿತು. ಸೊ ನಿಮಗೆ ಟೆನ್ಸಸ್ಗಳಲ್ಲಿ ಮಾಸ್ಟ್ರಿ ಬರದೇ ಇದ್ದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇರ್ಬೋದು, ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಇರ್ಬೋದು, ಆ್ಯಂಡ್ ದೆನ್ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಇರ್ಬೋದು. ಸೊ ದ್ಯಾಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಯಾವುದೇ ಒಂದು ಮುಂದಿನ ಹಂತದ ಒಂದು ಲೆಸನ್ಸ್ಗಳನ್ನ ಕರೆಕ್ಟಾಗಿ ನೀವು ಕಲ್ತ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇಂಗ್ಲೀಷಿನಲ್ಲಿ ನೀವು ಮಾಸ್ಟ್ರಿ ಸಾಧಿಸಬೇಕು ಅಂದರೆ ಟೆನ್ಸಸ್ ಆರ್ ದ ಮೇನ್ ಫೌಂಡೇಶನ್ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, A to Z ವಿಡಿಯೋ ಸೀರೀಸ್ನ ಈ ಹಿಂದಿನ ವಿಡಿಯೋಗಳನ್ನ ನೀವು ವಾಚ್ ಮಾಡಿ. ಒಂದು ಸತಿ ಇಲ್ಲ 2 ಬಾರಿ 3 ಬಾರಿ 4 ಬಾರಿ ಅದನ್ನ ನೀವು ಬಾರಿ ನಾವು ವಿಡಿಯೋಸ್ಗಳನ್ನ ನೋಡಿ ಅದೇ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಆ ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆದರೆ ನಿಮಗೆ ಉಳಿದ ವಿಷಯಗಳು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಈಸಿ ಆಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಈಗ ನೀವು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಡೈರೆಕ್ಟ್ ಸ್ಪೀಚ್ ಇದ್ದರೆ ಅದನ್ನ ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಆಗಿ ನೀವು ಚೇಂಜ್ ಮಾಡಬೇಕಾಗತ್ತೆ. ಲುಕ್ ಎಟ್ ದಿಸ್ ಎಕ್ಸಾಂಪಲ್ ನಾವು. ಹಿ ಸೇಡ್ ಐ ವಾಸ್ ರೈಟಿಂಗ್ ಅ ಪೋಯಮ್. ಈ ಒಂದು ವಾಕ್ಯ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಈಗಿದ್ದ ನೋಡಿ, ಹಿ ಸೇಡ್ ದ್ಯಾಟ್ ಆ ಇದ್ದಿದ್ದು ಹಿ ಆಯಿತು.
ಆ್ಯಂಡ್ ದೆನ್ ವಾಸ್ ರೈಟಿಂಗ್ ಇದ್ದು ಹ್ಯಾಡ್ ಬೀನ್ ರೈಟಿಂಗ್ ಅ ಪೋಯಮ್ ಆಯಿತು, ಬಿಕಾಸ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾಡ್ ಬೀನ್ ಅಂತ ಅನ್ನೋದು ಬರುತ್ತೆ. ಎಸ್, ಈಗ ಇದನ್ನು ನೋಡಿ, ದ ಕಿಡ್ಸ್ ಸೇಡ್ ವಿ ವೇರ್ ಪ್ಲೇಯಿಂಗ್ ಕ್ರಿಕೆಟ್. ನಾವು ಆಟ ಆಡಾಕತ್ತೀವಿ. ಯಾವ ಆಟ? ಕ್ರಿಕೆಟ್ ಆಡ್ತಾ ಇದ್ವಿ ಅಂತಂದು ಹುಡುಗರು ಹೇಳಿದರು, ಚಿಕ್ಕ ಮಕ್ಕಳು ಹೇಳಿದರು. ಈಗ ಇದನ್ನೇ ನಾವು ಮಾಡ್ತಾ ಇರಬೇಕಾದ್ರೆ ದ ಕಿಡ್ಸ್ ಸೇಡ್ ದ್ಯಾಟ್ ವಿ ಇದೇನಾಯ್ತು, ಈಗ ಇಲ್ಲಿ ದೇ ಆಯ್ತು. ಯಾಕೆ? ಸೊ ಈಗ ಇಲ್ಲಿ ಕಿಡ್ಸ್ ಅಂತ ಅನ್ನೋದು ಫ್ಲೂರಲ್ ಇದೆ, ಅದಕ್ಕೋಸ್ಕರ ಈ ವಿ ಅನ್ನೋದು ಇವ್ರಿಗೆ ಸಂಬಂಧಪಟ್ಟಿದ್ದು. ನೋಡಿ, ನೀವು ಯಾವಾಗಲೂ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಯಾವ ಒಂದು ಸಬ್ಜೆಕ್ಟ್ ಬರುತ್ತೆ, ಇಲ್ಲಿ ಮೇನ್ ಫಸ್ಟಿಗೆ ನೀವು ಸೆಂಟೆನ್ಸಲ್ಲಿ ಯಾವ ಪರ್ಸನ್ಸ್ಗಳಿರ್ತಾರೆ ಅದ್ರ ಮೇಲೆ ನೀವು ಅದನ್ನು ಇಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಸೊ ಈಗ ಇಲ್ಲಿ ವಿ ಅಂತ ಅನ್ನೋದು ಇದು ಕಿಡ್ಸ್ಗೆ ಸಂಬಂಧಪಡುತ್ತೆ, ಅದಕ್ಕೋಸ್ಕರ ಏನಾಯ್ತು ಅಲ್ಲಿಗಿದು ದೇ ಅಂತಂದಾಯಿತು. ಸೊ ದ ಕಿಡ್ಸ್ ಸೇಡ್ ದ್ಯಾಟ್ ದೇ ಹ್ಯಾಡ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಈ ರೀತಿ ನೀವು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದರೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಚೇಂಜ್ ಮಾಡಬೇಕು. ಫ್ರೆಂಡ್ಸ್, ಈಗ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಅದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಉಳಿಯುತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಫಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ನೀವು ಚೇಂಜ್ ಮಾಡಬೇಕಾಗತ್ತೆ. ಈಗ ನೋಡಿ, ರವಿ ಸೇಡ್ ಐ ಹ್ಯಾಡ್ ಫಾಸ್ಡ್ ದ ಎಕ್ಸಾಮ್. ಐ ಹ್ಯಾಡ್ ಫಾಸ್ಡ್ ದ ಎಕ್ಸಾಮ್ ಇಸ್ ದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಈಗ ಇದನ್ನು ರವಿ ಸೇಡ್ ದ್ಯಾಟ್ ಇದಿದ್ದು ಹಿ ಆಯಿತು, ಹಿ ಹ್ಯಾಡ್ ಫಾಸ್ಡ್ ದ ಎಕ್ಸಾಮ್. ಸೊ ಈ ರೀತಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಅದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ದೇ ಸೇಡ್ ವಿ ಹ್ಯಾಡ್ ಒನ್ ದ ಮ್ಯಾಚ್. ಅವರು ನಾವು ಮ್ಯಾಚ್ ಗೆದ್ವಿ ಅಂತಂದು ಹೇಳಿದರು. ಈಗ ಇದನ್ನೇ ದೇ ಸೇಡ್ ದ್ಯಾಟ್ ವಿ ಇದ್ದು ದೇ ಆಯಿತು, ಬಿಕಾಸ್ ವಿ ಅಂತ ಅನ್ನೋದು ಇಲ್ಲಿಗೆ ಡೇಗೆ ರೀಪ್ರೆಸೆಂಟ್ ಮಾಡ್ತಾ ಇದೆ ನೋಡಿ. ಸೊ ಅದಕ್ಕೋಸ್ಕರ ಇಲ್ಲಿ ದಿ ಬಂತು. ಸೊ ದೇ ಹ್ಯಾಡ್ ಒನ್ ದ ಮ್ಯಾಚ್ ಇದ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಈ ರೀತಿ ಫ್ರೆಂಡ್ಸ್ ನೀವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಅದನ್ನ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಚೇಂಜ್ ಮಾಡಬೇಕು.